ಬ್ಯಾಕ್ ಟು ಫ್ರೀ ಫೈರ್ ಕನ್ನಡಿಗ. ಸೊ ಇವತ್ತು ಯಾಕಪ್ಪ ಇಷ್ಟೊಂದು ಲೇಟಾಗಿ ವಿಡಿಯೋ ಹಾಕ್ತಿದ್ದೀನಿ ಅಂತಂದರೆ ಅದು ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಬಿಸಿ ಇತ್ತು, ಅದಕ್ಕೋಸ್ಕರ ಇವತ್ತು ಲೇಟಾಗಿ ವಿಡಿಯೋ ಹಾಕ್ತೀನಿ. ಸೊ ಇವತ್ತು ರ್ಯಾಂಕ್ ಮ್ಯಾಚ್ ಮಾಡ್ತಾ ಇದ್ದೀವಿ. ಸೊ ಇದು ಬುಯ್ ಆಡ್ತಿರೋ ಮ್ಯಾಚ್ ಅಂತಂದರೆ ಖಂಡಿತವಾಗ್ಲೂ ಮ್ಯಾಚಲ್ಲಿ ಬುಯ್ ಆಡಿದಿಲ್ಲ, ಇದು ಡ್ರಾಪ್ ಮ್ಯಾಚ್. ಸೊ ನೀವೆಲ್ಲ ತುಂಬ ಬೇಕಂತಿರ್ತಾರೆ, ಏನಲ್ಲಿ ನೀನು 100 ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಿಸ್ಬೇಕು ಅಂತಿದ್ದೀವಿ, ನಾವೆಲ್ಲ ರೀಚ್ ಮಾಡಿಸಿದ್ವಿ, ನಮಗೋಸ್ಕರ ಒಂದು ಖುಷಿಯಾಗಿರೋ ಮ್ಯಾಚ್ ಹಾಕಲಿ ಅಂತ ಬೈಕೊಂತಿರ್ಬೋದು. ಬೆಳಗ್ಗೆಯಿಂದ ಗಾಯ್ಸ್ ಎಷ್ಟು ಮ್ಯಾಚ್ ಆಡಿದೆ ಅಂತಂದರೆ ಕೌಂಟ್ ಮಾಡೋಕ್ಕಾಗಲ್ಲ, ಒಂದು 100-200 ಮ್ಯಾಚ್ ಆಡಿದೆ ಅನಿಸುತ್ತೆ. ಅಷ್ಟರ ಮ್ಯಾಚಲ್ಲಿ ಒಂದು ಮ್ಯಾಚಲ್ಲಿ ಬುಯ್ಯಿ ಹೊಡೋಕ್ಕೆ ಆಗ್ತಿಲ್ಲ, ಯಾಕಂತಲೇ ಗೊತ್ತಿಲ್ಲ. ಸೊ ಇದು ಸ್ಕ್ವಾಡ್ ಗೇಮ್ ಪ್ಲೇ, ಆದರೆ ಸಖತ್ತಾಗಿ ಕಿಲ್ಗಳನ್ನ ಮಾಡಿರ್ತೀನಿ ನೋಡಿ, ಸಖತ್ ಎಂಟರ್ಟೈನಿಂಗ್ ಇರುತ್ತೆ ಮ್ಯಾಚು. ಓಕೆ ಲೂಟ್ ಮಾಡ್ಕೊಂಡು ಮಾಡ್ತಾರೆ, ಸುತ್ತಮುತ್ತ ಎಲ್ಲ ಸಖತ್ತಾಗಿ ಎನಿಮ್ಸ್ ಹಿಡ್ಕೊಂಡ್ರೆ. ಸೊ ಗೇಮ್ಸ್ ರೆಕಾರ್ಡ್ ಓಕೆ ಏಕೆ ಸಿಕ್ಬಿಡ್ತು, ನಮ್ಮ ಬಾಸ್ ಏಕೆ ಸಿಕ್ಕರೆ ಬಿಡ್ತೀವ, ನಮ್ಮ ಬಾಸ್ ಏಕೆ ಸಿಕ್ಕಿದ್ರೆ ಇನ್ನು ಸುತ್ತಮುತ್ತ ಯಾರು ಸಿಕ್ಕರೆ ಬಿಡ್ತೀವ ಬಿಡಲ್ಲ. ಹಾಗೆ ನಾನು 100 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿಸ್ಬೇಕು ಅಂತಿದೆ. ಸೊ ನೀವು ಹೆಂಗೋ ಮಾಡಿ ತುಂಬ ಜನ ಶೇರ್ ಮಾಡಿ, ಅಯ್ಯೋ ಏನು ಗುರು ಮೆಸೇಜು. ಓಕೆ ಅಂತೂ ಹೆಂಗೋ ಮಾಡಿ ರೀಚ್ ಮಾಡಿಸಿದ್ವಿ. ಸೊ ಅದಕ್ಕೆ ಎಲ್ರಿಗೂ ಫಸ್ಟ್ ಥ್ಯಾಂಕ್ಸ್ ಹೇಳ್ಕೊತೀನಿ. ಹಾಗೆ ನೆನ್ನೆ ಸೆಲೆಬ್ರೇಷನ್ ವಿಡಿಯೋಗೆ ತುಂಬ ವ್ಯೂಸ್ ಹೋಗಿಲ್ಲ. ಸೊ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆ ವಿಡಿಯೋನ ನೋಡ್ಕೊಂಬಂದ್ಬಿಡಿ. ಏನಿಲ್ಲ, ಅದು ಬರೀ ಗೇಮ್ ಪ್ಲೇ ಮಾಡೋದು, ಅದರಲ್ಲಿ ಥ್ಯಾಂಕ್ಸ್ ಹೇಳೋದು ಅಷ್ಟೇ ಇರೋದು ಆ ವಿಡಿಯೋದಲ್ಲಿ. ಓಕೆ ಈ ಶಾರ್ಟ್ಗೆ ಏನು ಗುರು ಹಿಂಗೆ ಲೂಟ್ ಸಿಗುತ್ತೆ, ನಾವು ಬೇಕಾದಾಗ ಲೂಟ್ ಕೂಡ ಸಿಗೋದೇ ಇಲ್ಲ, ಇವತ್ತೇನು ಹಿಂಗೆ ಲೂಟ್ ಸಿಗ್ತೈತೆ. ಓಕೆ ಹಾಗೆ ಏನಿಲ್ಲ, ಈಗ ಹಾಗೆ ಮಾರ್ನಿಂಗ್ ಬೆಸ್ಟ್ ಈವ್ನಿಂಗ್ ಬೆಸ್ಟ್ ಅಂತ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ಹಾಕೋದು. ಮಾರ್ನಿಂಗ್ ಅಂತಂದರೆ ಮಾರ್ನಿಂಗ್ ಹಾಕ್ತೀನಿ, ತುಂಬ ಜನಕ್ಕೆ ಈಗ ಸ್ಕೂಲ್ ಸ್ಟಾರ್ಟ್ ಆಗಿ ಒಂದು 2-3 ದಿವಸ ಆಯ್ತು ಅನ್ಕೊತೀನಿ. ಸೊ ಅದಕ್ಕೆ ಮಾರ್ನಿಂಗ್ ಬೆಸ್ಟ್ ಈವ್ನಿಂಗ್ ಬೆಸ್ಟ್ ಅಂತ ಕೆಳಗಡೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದು ಇದನ್ನು ಮಾತ್ರ ಕಮೆಂಟ್ ಮಾಡಲೇಬೇಕು, ನೀವು ಕಮೆಂಟ್ ಮಾಡೋದ್ರ ಪ್ರಕಾರ ನಾನು ವಿಡಿಯೋ ಮಾಡ್ತೀನಿ ಗಾಯ್ಸ್. ಈಗ ಇಲ್ಲಿ ಬಂದುಬಿಟ್ಟು ಲಾಂಚ್ ಪ್ಯಾಡ್ ಎತ್ಕೊಂಡು ಅಲ್ಲಿ ನನ್ನ ಟೀಮೇಟ್ ಪುಣ್ಯ ಆದ್ಮಂಗೆ ಬಲಿ ಕೊಟ್ಬಿಟ್ರು. ಓಕೆ ಸಾಯಿಸ್ಬಿಟ್ರು. ಓಕೆ ನನ್ನ ಟೀಮೇಟ್ ಯಾರಿಗೂ ನಾಲ್ಕು ಮಾಡಿಬಿಟ್ರು, ನಂದು 1 ಕಿಲ್ ಆಗಿಲ್ಲ, ಲೈವ್ 40 ಇದೆ, 4 ಮಾಡಿ ಕಿಲ್ ಮಾಡ್ಕೊಂಬಿಟ್ರು ಅವರು. ಹಾಗೇನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಹಾಗೆ ಇನ್ಮೇಲೆ ಬುಯ್ಯ ಮ್ಯಾಚಸ್ಸು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೀವೆಲ್ಲ ಸ್ಕೂಲಿಗೆ ಹೋಗ್ತಿರಲ್ಲ ಬೆಳಗ್ಗೆ, ಅದಕ್ಕೋಸ್ಕರನೇ ಬೆಳಗ್ಗೆ ನೋಡೋಕ್ಕಾಗಲ್ಲ ಅಂತಂದರೆ ಈವ್ನಿಂಗ್ ಹಾಕ್ತೀನಿ, ಬೆಳಗ್ಗೆನೇ ನೋಡ್ತೀನಿ ಅಂತಂದರೆ ಬೆಳಗ್ಗೆನೇ ಹಾಕ್ಬಿಡ್ತೀನಿ. ಓಕೆ ನೀವು ಹೆಂಗೆ ಹೇಳ್ತೀರ ಹಂಗೆ. ಓಕೆ ಇಲ್ಲ ನೀವು ಬಂದ ಅಲ್ಲಿ ನೋಡಿ ನಾನು ಟೀಮೇಟಿಗೆ ಡ್ಯಾಮೇಜ್ ಕೊಡ್ತಾ ಇದ್ದೆ, ನಾನು ಇಲ್ಲಿ ನೋಡಿಲ್ಲ ಪಟಾರ ಅಂತ ಹೇಳ್ಬಿಟ್ರೆ 4. ಅಯ್ಯೋ ಇವ್ರು ಸ್ಕ್ವಾಡಲ್ಲ ಗುರು, ಇವ್ರು ಸ್ಕ್ವಾಡು. ಓಕೆ MATB ಬೇರೆ ಸಿಕ್ಬಿಡ್ತು, MATB ಸಿಕ್ಕರೆ ಬಿಡ್ತೀವಾ. ಓಕೆ ಸಾಕಾಗ ನಿನ್ನ. ಓಕೆ ಹೆಡ್ ಶಾಟಲ್ಲಿ ಕಿಲ್ ಮಾಡ್ಕೊಂಡ್ವಿ. ಹಾಗೆ ಈಗ ಏನಿಲ್ಲ ಈಗ ಬನ್ನಿ ಈಗ ಲೂಟ್ ಮಾಡ್ಕೊಳ್ಳೋಣ. ಸುತ್ತಮುತ್ತ ಯಾರು ಎನಿಮೀಸ್ ಇಲ್ಲ. ಈಗ ನನ್ನ ಟೀಮೇಟ್ಸು ಇನ್ನೊಬ್ಬ ಇರ್ತಾನೆ, ಅಲ್ಲ ಈಗ ಉಳಿದಾರ ಅಂತಿದ್ರು. ಓಕೆ ನನ್ನ ಟೀಮೇಟಿಗೆ ಇಲ್ಲೊಬ್ಬನಿಗೆ ಮುಗಿಸ್ಬಿಡ್ತಾರೆ. ನನ್ನ ಟೀಮೇಟಿಗೆ ಇಲ್ಲಿ ಮುಗಿಸ್ಬಿಡ್ತಾರೆ, ಆದರೆ ಏನು ಮಾಡೋದು, ಹೆಂಗೋ ರಿವೈವ್ ಕೊಟ್ಬಿಡ್ತಾರೆ. ಓಕೆ ಒಳ್ಳೇದಾಯಿತು, ಏನಾಗಲ್ಲ. ನನ್ನ ಟೀಮೇಟಿಗೆ ರಿವೈವ್ ಕೊಟ್ಬಿಡ್ತಾರೆ, ಏನಾಗಲ್ಲ. ಆಮೇಲೆ ನನ್ನ ಲಾಸ್ಟಿಗೆ ಸಾಯಿಸ್ಬಿಡ್ತಾರೆ, ಆಮೇಲೆ ನನ್ನ ಟೀಮೇಟ್ಸನ್ನು ಲಾಸ್ಟಿಗೆ ಸಾಯಿಸ್ಬಿಡ್ತಾರೆ. ನಮ್ಮ ಟೀಮೇಟ್ಸರು ಬುಯ್ಯ ಹೊಡೆದಿರ ಈ ಮ್ಯಾಚ್ ಬುಯ್ಯ ಹೊಡೆದೀವಿ ಅಂದ್ಕೊಂಡು ಹಾಕ್ಬೋದಿತ್ತು. ಓಕೆ ನನ್ನ ಟೀಮೇಟಲ್ಲಿ ನೋಡಿ, ನನ್ನ ಟೀಮೇಟ್ ಇಬ್ಬರು ಇದ್ದೀವಿ, ಅದಕ್ಕೋಸ್ಕರ ನನ್ನ ಟೀಮೇಟಲ್ಲಿ ರಿವೈವ್ ಕೊಡು ಅಂತ ಹೇಳ್ದ. ನಾನು ಇವನಿಗೆ ರಿವೈವ್ ಕೊಡಬಾರ್ದಿತ್ತು ಅಂದ್ಕೊತೀನಿ. ನಾನು ಸುಮ್ಮನೆ ಹೋಗ್ಬಿಟ್ಟೆ ನೋಡಿ, ನಾನು ಸುಮ್ಮನೆ ಹೋದೆ. ಅವನು ನನ್ನ ವಾಚ್ ಮಾಡ್ಕೊಂಡು ಲೈಕ್ ಎಲ್ಲ ಕೊಟ್ಟ, ಪಾಪ ರಿವೈವ್ ಕೊಡು ಗುರು ರಿವೈವ್ ಕೊಡು ಅಂತ ಹೇಳ್ಬಿಟ್ಟ. ಆದರೆ ಅವನೇನು ಮಾಡೋದು, ಏನು ಗುರು ಮೆಸೇಜು, ಮೆಸೇಜ್ ಅಲ್ಲ ಕಾಲ್ ಅದು. ಓಕೆ ಕಾಲ್ ಕಟ್ ಮಾಡಿದ್ವಿ. ಅವನನ್ನು ರಿವೈವ್ ಕೊಡು ಅಂತ ಕೇಳ್ತಿದ್ದ, ಆದರೆ ಏನು ಮಾಡೋದು, ಏನದು ಫಸ್ಟ್ ನಂಬರ್ ರಿವೈವ್ ಕೊಟ್ಬಿಡ್ತಾನೆ. ಅವ್ನು ನೋಡಿ ಹೇಳ್ತಾ ಇದ್ದಾನೆ ಅನಿಸುತ್ತೆ, ನಿಮಗೆ ಕೇಳಿಸ್ತಾ ಇರ್ಬೋದು. ಅದೇ ಗೇಮ್ಸ್ ರೆಕಾರ್ಡ್ ಆಗ್ತಿದೆ. ಓಕೆ ಈಗ ಬನ್ನಿ. ಓಕೆ ನಾನು ಇಲ್ಲಿ ರಿವೈವ್ ಕೊಡೋಣ ಅಂತ ಬಂದೆ, ಹಿಂಗೆ ಗೊತ್ತಷ್ಟೊತ್ತಿಗೆ ನನ್ನ ಟೀಮೇಟ್ ಅವನಿಗೆ ರಿವೈವ್ ಕೊಟ್ಟಾಗ್ಬಿಟ್ಟಿತ್ತು. ಅದಕ್ಕೆ ನಾನು ಏನು ಮಾಡಿದೆ, ಸುಮ್ಮನೆ ಬಂದಿದ್ದು ವೇಸ್ಟ್ ಅಂತ ಅಂದ್ಕೊಂಡು ಸುಮ್ಮನೆ ಹೋಗ್ತಾ ಇದ್ದೆ. ಓಕೆ ಈ ಮ್ಯಾಚಲ್ಲಿ ಸಖತ್ತಾಗಿ ಕಿಲ್ಗೆಲ್ಲ ಮಾಡಿರ್ತೀವಿ, ಹಂಗೆ ಸಖತ್ ಖುಷಿ ಆಯ್ತು ನಮಗಂತೂ ಕಿಲ್ ಮಾಡೋದಕ್ಕೆ. ಆದರೆ ಏನು ಮಾಡೋದು, ಬುಯ್ಯ ಹೊಡೆಯೋದಕ್ಕೆ ಏನೋ ಮಾತಾಡ್ತೀನಿ, ಬುಯ್ಯನ ಹೊಡೆಯೋಕ್ಕಾಗಿಲ್ಲ, ಅದಕ್ಕೋಸ್ಕರನೇ ಬೇಜಾರಾಗ್ತಿರೋದು. ಹಾಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಹಾಗೆ ಈಗ ಏನಿಲ್ಲ ಬನ್ನಿ, MATB ಇತ್ತು, ಇಲ್ಲೊಂದು ಏರ್ ಡ್ರಾಪ್ ಹಾಕಿದೆ ತರ್ರಿ. ಓಕೆ ಏರ್ ಡ್ರಾಪ್ ಶೇರ್ ಮಾಡೋಂತಾಗ. ಓಕೆ ಹಾಗೆ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಏನಿಲ್ಲ, ಈಗ ಎನಿಮೀಸ್ನ ಹುಡುಕಬೇಕು, ಎನಿಮೀಸ್ ಸಿಗ್ತಾಯಿಲ್ಲ. ಅಲೈವ್ ಬೇರೆ 33 ಬಂದುಬಿಡ್ತು.
ಅದಕ್ಕೆ ಈಗ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನಾನು ಇಲ್ಲೇ ಹೋಗ್ತಾ ಇದ್ದೆ, ಎದುರುಗಡೆ ಒಂದು ಲಾಂಚ್ ಪ್ಯಾಡ್ ಇತ್ತು, ಅದಕ್ಕೋಸ್ಕರ ಲಾಂಚ್ ಪ್ಯಾಡ್ ಎತ್ಕೊಂಡು ಎಲ್ಲಿಗಾರ ಹಾರ್ಕೊಂಡು ಹೋಗೋಣ. ಅಲ್ಲಿ ಹಾರ್ಕೊಂಡಾಗ ಅಲ್ಲಿ ಎನಿಮೀಸ್ ಇರ್ತಾರ ಇಲ್ಲ ಅಂತ ನೋಡೋಣ ಅಂತ ನೋಡಿ ಲಾಂಚ್ ಪ್ಯಾಡ್ ಹತ್ರ ಹೋಗ್ತೀನಿ. ಓಕೆ, ಈಗ ಲಾಂಚ್ ಪ್ಯಾಡ್ ಹತ್ರ ಹೋಗೋಣ. ಓಕೆ, ಸೀದಾ ಇಲ್ಲಿಂದ ಮೇಲೆ ಹಾರ್ಬಿಡೋಣ. ಹತ್ರ ಮೇಲೆ ಯೂಸ್ ಕೊಟ್ಬಿಡೋಣ. ಹಂಗೆ ಗನ್ ಚೇಂಜ್ ಮಾಡ್ತಾ ಇರೋಣ. ಹಾಕಿರ್ತಾರೆ ಗನ್ ಚೇಂಜ್ ಮಾಡ್ತಾ ಇರೋಣ. ಓಕೆ, ಸೀದಾ ಬಂದು ಅಂತಂದ್ರೆ ಸೀದಾ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ವಿ. ಅಷ್ಟರಲ್ಲಿ ನೋಡ್ತಾ ಇದ್ದರೆ ಅಪೋಸಿಟಲ್ಲಿ ಒಂದು ಏರ್ ಡ್ರಾಪ್ ಕಾಣಿಸುತ್ತೆ ನಮಗೆ. ಹಾಗೆ ಈ ಮ್ಯಾಚು ಬೋರ್ ಆಗುತ್ತೆ ಅಂತ ಅನ್ಕೊತೀನಿ. ಆದ್ರೂ ನೋಡಿ ಸಖತ್ತಾಗಿ ಇಲ್ಲಿ ನಮಗೆ 2 ಸ್ಕ್ವಾಡ್ ಅಟ್ಯಾಕ್ ಮಾಡುತ್ತೆ. ನಾನು ಮತ್ತು ಏನು ರಿಜಿಸ್ಟ್ರೇಷನ್ ಕಾಲು ನಾನು ನಮ್ಮ ಸ್ಕ್ವಾಡ್ ಸೇರ್ಕೊಂಡು ಹೊಡಿತೀವಿ ಅವ್ರಿಗೆ. ನನ್ನ ಸ್ಕ್ವಾಡಲ್ಲಿ 3 ಜನ ಇದ್ದಾರೆ, ಒಬ್ಬ ಸತ್ತೋಗ್ಬಿಟ್ಟ. ಓಕೆ, ಅವ್ನು ಆಫ್ಲೈನಾಗಿ ಹೋದ ಅನ್ಕೊತೀನಿ. ಓಕೆ, ಆಫ್ಲೈನಾಗಿ ಹೋಗೋಣ. ಇಲ್ಲಿ 2 ಸ್ಕ್ವಾಡ್ ಬರುತ್ತೆ. ನಾನು ಏರ್ ಡ್ರಾಪ್ ಲೂಟ್ ಮಾಡ್ತಾ ಇರೋ ಟೈಮಲ್ಲಿ ಸಖತ್ತಾಗಿ ಡ್ಯಾಮೇಜ್ ಕೊಡುತ್ತೆ ನೋಡಿ. ಅದಕ್ಕೂ ವಾಲ್ ಹಾಕೊಂಡಿದ್ದೆ ನಾನು. ಆದರೆ ಏನು ಮಾಡೋದು, ಸಖತ್ತಾಗಿ ಡ್ಯಾಮೇಜ್ ಕೊಟ್ಬಿಡುತ್ತೆ. ನನಗೆ ಫುಲ್ ಗಾಬರಾಗ್ಬಿಟ್ಟೆ. ನಾನು ಲಾಸ್ಟಿಗೆ ಒಂದು 6 HP ಉಳ್ಕೊತೀನಿ. ಅದೇ ತಮಿಳಲ್ಲಿ ಹಾಕಿದ್ನಲ್ಲ ಅದೇ. ಓಕೆ, ಲಾಸ್ಟಿಗೆ ಒಂದು 6 HP ಉಳ್ಕೊತೀನಿ. ಹಾಗೆ ಏನಿಲ್ಲ ಈಗ. ಓಕೆ, ಈಗ ಲೂಟ್ ಮಾಡ್ಕೊಳ್ತಾರೆ. ನಾನು ಟೀಮೇಟು ಲೂಟ್ ಮಾಡ್ಕೊತಾನೆ. ಓಕೆ, ನಮಗೆ MA2B ಬೇಡ ಅಂತ ಅನಿಸುತ್ತೆ. ಓಕೆ, MA2B ಬೇಡ. ಓಕೆ, MA2B ನಾವು ಅಷ್ಟೊಂದು ಯೂಸ್ ಮಾಡಲ್ಲ, ಅದಕ್ಕೆ MA2B ಬೇಡ. ಇದನ್ನ ಎತ್ಕೊಳ್ಳೋಣ ಅಂತ ಎತ್ಕೊಂಡ್ವಿ. ಓಕೆ, ನಾನು ಈ ಕ್ಯಾರೆಕ್ಟ್ರದ್ದು ಸ್ಕಿಲ್ ಆನ್ ಮಾಡ್ಬಿಡ್ತೀನಿ. ಯಾರು ಅಂತ ಗೊತ್ತಿರಲಿಲ್ಲ, ನಾನು ಟೀಮೇಟ್ ಅಂತೀವೋ ಗೊತ್ತಾಯ್ತು. ಓಕೆ, ಎತ್ಕೊಂಡು ನೋಡ್ತಿದ್ದೆ. ಈಗ ನಂಗೆ ಸಖತ್ತಾಗಿ ಹೊಡಿತಾರೆ ನೋಡಿ. ಈಗ ಸಖತ್ತಾಗಿ ಹೊಡೆದ್ರು. ನಾನು ನೋಡಿ ಲೂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಪಟಾಕ್ ಅಂತಿಲ್ಲ, ನಾ ಈ ಜಗದಲ್ಲಿ ಸತ್ತೆ ಅನ್ಕೊಂಡಿದ್ದೆ ನೋಡಿ. ಅಯ್ಯೋ ನೋಡಿ 4 HP ಉಳ್ಕೊಂಡೆ. ಏನಾರು ಒಂದು ಸೆಕೆಂಡ್ ವಾಲ್ ಹಾಕೋದು ಏನಾದ್ರು ಮಿಸ್ ಆಗಿಬಿಟ್ಟಿತ್ತು ಅಂತಂದರೆ ಕತೆ ಮುಗಿದ್ಬಿಟ್ಟಿತ್ತು. ಹಾಗೆ ಏನಿಲ್ಲ ಈಗ. ಓಕೆ, ಅಲ್ಲಿ ನೋಡಿ 2 ಸ್ಕ್ವಾಡ್ ಇದೆ. ಈಗ 1 ಸ್ಕ್ವಾಡ್ ಸೇರಿಕೊಂಡು ನನ್ನ ಟೀಮೇಟ್ಸು 1 ಸ್ಕ್ವಾಡನ್ನು ಮುಗಿಸ್ತಾರೆ. ಅಂದರೆ ಈ 2 ಸ್ಕ್ವಾಡಲ್ಲೂ ಡಿಯೋ ಬಂದಿರ್ತಾರೆ. ಅಂದರೆ 1 ಸ್ಕ್ವಾಡಲ್ಲಿ 2, ಇನ್ನೊಂದು ಸ್ಕ್ವಾಡಲ್ಲಿ 3 ಜನ. ಹೌದು, ಬಂದಿರ್ತಾನೆ. ಸಖತ್ತಾಗಿ 3 ಜನ ಇರೋ ಸ್ಕ್ವಾಡಲ್ಲಿ ನನ್ನ ಸಾಯಿಸ್ಬಿಡ್ತಾರೆ ಅವರು. ನೋಡಿ ಸಖತ್ ಮಜಾ ಇರುತ್ತೆ. ಅಲ್ಲಿ ನೋಡಿ ನನ್ನ ಟೀಮೇಟ್ಸ್ ಅವ್ರು ಇಬ್ಬರನ್ನ ಮುಗಿಸ್ಬಿಟ್ರು ನೋಡಿ. ಇಲ್ಲಿ ನಾನು ಅಲ್ಲಿ ನೋಡ್ತಿದ್ದೆ. ಅಲ್ಲಿ ನೋಡಿ ನಾನು 3 ಜನ ಇದ್ದಾರೆ ಅಂತ ಹೇಳಿದ್ನಲ್ಲ, ಅದಲ್ಲೇ ನೋಡಿ. ನಾನು ಇಲ್ಲಿ ಇದ್ದಾರೆ ಅಂದ್ಕೊಂಡು ವಾಲ್ ಹಾಕಿದೆ. ಆದರೆ ಡಿಯೋ ಇದ್ದರು ಒಬ್ಬನು ಮೇಲ್ಗಡೆ ಸತ್ತೋದ, ಅಲ್ಲಿ ಬೆಂಡೆ ಇತ್ತಲ್ಲ ಅಲ್ಲಿ, ಇನ್ನೊಬ್ಬ ಇಲ್ಲಿ ಸತ್ತೋದ. ವಾಲ್ ಹಾಕೊಂಡು ತಪ್ಪಿಸ್ಕೊಂಡು ಇಲ್ಲಿ ಕೊನೆಗೆ ಸತ್ತೋದ. ನಾನು ಜಗದಲ್ಲಿ ಜೀಪ್ ಹೊತ್ಕೊಂಡು ಅನ್ಕೊಂಡು ಬಂದೆ. ಅಷ್ಟೊತ್ತಿಗೆ ಒಂದು ಕಾರ್ ಸೌಂಡ್ ಆಗುತ್ತೆ, ಪಿಬಿ ಅಂತ ಹೇಳ್ಬಿಟ್ಟು. ನಿಮಗೆ ಕೇಳಿಸುತ್ತೆ ಅಂತ ಅನ್ಕೊತೀನಿ. ಅದಕ್ಕೆ ಸರಿ ವೇಸ್ಟ್ ಐಟಮ್ಸ್ ಎಲ್ಲ ಬಿಸಾಕ್ಬಿಡೋಣ, ಲೂಟ್ ಕರೆಕ್ಟಾಗಿ ಸಿಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ವೇಸ್ಟ್ ಐಟಮ್ನ ಬಿಸಾಕದೆ. ಓಕೆ, ಈಗ ಹೋಗಿ ಲೂಟ್ ಮಾಡ್ಕೊಳ್ಳೋಣ. ಓಕೆ, ಲ್ಯಾಂಡ್ ಮೈನ್ ಎಲ್ಲ ಇದ್ದಾವೆ. ಈ ಜಾಗದಲ್ಲಿ ಪಟಾಕ್ ಅಂತ ಏನಂತಂದರೆ ಇದು ನೋಡಿ ಸಖತ್ತಾಗಿ ಹೊಡೆದ್ರು. ಆಮೇಲೆ ಕಾರ್ ಸೌಂಡ್ ಬರೋಗ್ಬಿಡ್ತು. ನಾನು ಗುದ್ದು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ. ಬರ್ತಾ ಇದ್ದೆ, ಹಿಂದೆ ತೊಗೊಳೋ ಅಷ್ಟೊತ್ತಲ್ಲಿ ಆ 3 ಜನ ಸ್ಕ್ವಾಡಲ್ಲಿ ಒಬ್ಬ ಬಂದ ನೋಡಿ. ಇವನೇ ನೋಡಿ ಸಖತ್ತಾಗಿ ಡ್ಯಾಮೇಜ್ ಕೊಟ್ಟೆ. ಇವನಿಗೆ ನಾನು ಬಿಡ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡು ರಪ್ಪ ಅಂತ ಕೊಟ್ಟೆ. ಆದರೆ ನೋಡಿ ಇವನು ತಗೋ ಅಂತ ಹಿಂಗೆ ಹೊಡೆದೆ. ಅಷ್ಟೊತ್ತಿಗೆ ಹಿಂದಿನ 6 ಮಗ ಹಾಕ್ಕೊಟ್ಟೆ ನೋಡಿ. 3 ಜನ ನಾಕ್ ಮಾಡಿ ಕಿಲ್ಲ ಮಾಡ್ಕೊಂಡ್ಬಿಟ್ರು. ಅದೇ ನೋಡಿ 3 ಜನ ನಮ್ಮ ಟೀಮರ್ಸ್ ಬಿಡ್ತಾರೆ. ಇವ್ರು 3 ಜನ ನೋಡಿತಾರೆ ನೋಡಿ, ಒಬ್ಬ 4. ಓಕೆ, 2-4 ಗೈಸ್, 2-4. ಓಕೆ, ಕಿಲ್ ಮಾಡ್ಕೊಂಡ್ರು ಒಬ್ಬನ. ಓಕೆ, ಇಬ್ಬರೂ ಕಿಲ್ ಮಾಡ್ಕೊಂಡ್ರು ಅನ್ಕೊತೀನಿ. ಓಕೆ, ಇನ್ನೊಬ್ಬ ರಿವೈವ್ 2 ಕಿಲ್ ಆಗಿಲ್ಲ. ಅಯ್ಯೋ ನೋಡಿ. ಓಕೆ, ಅಲ್ಲಿ ನೋಡಿ, ಅಲ್ಲಿ ಗಾಡಿ ಅಲ್ಲಿ ನೋಡಿ. ಇವನು ಎದ್ಬಿಟ್ಟ. ಇವನು ನೋಡಿ ಸುತ್ತಾಡ್ಕೊಂಡು ಹೋಗ್ತಾನೆ. ಅಯ್ಯಯ್ಯಯ್ಯೋ. ಈಗ ನನ್ನ ಟೀಮೆಟಿಗೆ ರಶ್ ಮಾಡ್ರಿ ಅಂತ ನಾನು ಹೇಳಿದೆ, ಆದರೆ ಅವ್ರು ರಶ್ ಮಾಡ್ತಿಲ್ಲ, ಇಲ್ಲಿಂದನೇ ಹೊಡಿತಾರೆ. ಅಂತಕ್ಕಂತಂದರೆ ಜಾಸ್ತಿ ಜನ ಯಾರು ಇದ್ದರೆ ಹೊಡೆದು ಬಿಡ್ತಾರೆ ಅಂತ ಅಂದ್ಕೊಂಡು ಇಲ್ಲಿಂದನೇ ಹೊಡಿತಾವ್ರು ಅವರು. ಓಕೆ, ಗಾಡಿ ಬ್ಲಾಸ್ಟ್ ಮಾಡಿದ್ರು. ನನ್ನ ಟೀಮೆಟ್ ಹೋಗಿ ನುಗ್ತಾ ಹೋದ್ರಿ. ನೋಡೋಣ. ಓಕೆ, ಇವ್ರಿಗೂ ನೋಡಿ ಸಖತ್ತಾಗಿ ಡ್ಯಾಮೇಜ್ ಕೊಟ್ಟರು. ಮೊದಲ ಇವರು ಸೇಫಾಗಿ ಆಡ್ತಿದ್ರು ಪಾಪ. ಓಕೆ, ಅಯ್ಯೋ ಮುಗಿಸೇ ಬಿಟ್ರು ಅನ್ಕೊತೀನಿ. ಮೇಲ್ಗಡೆ ಅವರು ನನ್ನ ಟೀಮರ್ಸ್ ಮುಗಿಸೇ ಬಿಟ್ರು. ನಾನೀಗ ರಿವೈವ್ ಕೊಡ್ರಿ ಅಂತ ಹೇಳ್ತೀನಿ. ಅವ್ರು ಕೊನೆಗೂ ರಿವೈವ್ ಕೊಡೋಲ್ಲ. ಆಮೇಲೆ ಏನು ಮಾಡ್ತಾರೆ, ನಾನು ತುಂಬ ಬೈದ್ಬಿಡ್ತೀನಿ ಅವರಿಗೆ. ಆಮೇಲೆ ಅವ್ರು ರಿವೈವ್ ಕೊಡೋಕ್ಕಂತೋಗಿ ಸತ್ತೋಗ್ಬಿಡ್ತಾರೆ. ಅಂದರೆ ಅಪೋಸಿಟಲ್ಲಿ ಒಂದು ಸ್ಕ್ವಾಡ್ ಬರುತ್ತೆ, 4 ಜನ ಇರ್ತಾರೆ ಆ ಸ್ಕ್ವಾಡಲ್ಲಿ. ಆ ಸ್ಕ್ವಾಡವ್ರನ್ನ ಮುಗಿಸ್ಬಿಡ್ತಾರೆ. ಆದರೆ ಅದನ್ನು ನಾನು ಹಾಕಿರಲ್ಲ ವಿಡಿಯೋದಲ್ಲಿ. ನಡಿ ಇಲ್ಲೇ ಆ ಡಿಯೋದಲ್ಲಿದ್ದಾನೆ ಒಬ್ಬ, ಇಲ್ಲಿ ಸತ್ತೋಗಿದ್ದಾನೆ, ಇನ್ನೊಬ್ಬ ಅಲ್ಲಿ ವಾಲ್ ಹತ್ರ ಸತ್ತೋಗಿದ್ದಾನೆ ಅಂತ ಹೇಳಿದ್ನಲ್ಲ. ಓಕೆ, ಈಗ ನಮ್ಮ ಟೀಮೇಟ್ಸ್ ಇಲ್ಲೇ ಕಾರಲ್ಲಿ ಹೋಗ್ತಾ ಇರ್ತಾರೆ. ಇವ್ರಿಗೂ ಪಟಾಕ ಅಂತ ಇಡ್ತಾರೆ ನೋಡಿ. ಈಗ ಆಪೋಸಿಟಲ್ಲಿ ಇವರು ಡೈರೆಕ್ಟ್ ಇಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಅಂತಂದರೆ ಪೀಕ್ ಕಡೆ ಹೋಗ್ಬಿಡ್ತಾರೆ. ಪೀಕ್ ಕಡೆ ಹೋಗ್ತಿದ್ದಂಗೆ ಅಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲೊಂದು ಸ್ಕ್ವಾಡ್ ಇರುತ್ತೆ. ಆ ಸ್ಕ್ವಾಡ್ ಇವ್ರನ್ನ ರಶ್ ಮಾಡಿ ಮುಗಿಸ್ಬಿಡ್ತಾರೆ. ಇವ್ರು ಸೀದಾ ಮುಂದೆ ಹೋಗ್ಬಿಡ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಝೋನಲ್ಲಿ ಬೇರೆ ಇದ್ದಾರೆ. ಆದರೆ ಇವ್ರ ಸತಿ ರೆಕಾರ್ಡ್ ಮಾಡಿಲ್ಲ.
ಹಾಂ ನೋಡಿ ಇಲ್ಲೇ ಬ್ಲಾಸ್ಟ್ ಮಾಡಿದ್ರು ಕಾರಣ ಬ್ಲಾಸ್ಟ್ ಮಾಡಿ ಹಿಂಗೆ ಹೊಡೆಯೋಷ್ಟೊತ್ತಿಗೆ ಹೊಡೆದು ಬಿಡ್ತಾರೆ ಅವರಿಗೆ ನೋಡಿ ಸಖತ್ ಮಜಾ ಇರುತ್ತೆ ಅಷ್ಟೇ ಅದನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಇದು ಸೆಕೆಂಡ್ ಮ್ಯಾಚಲ್ಲೂ ಕೂಡ ಸಖತ್ತಾಗಿ ಹೆಂಗೆ ಹೊಡಿತೀನಿ ಅಂತ ಅಂದರೆ ನೋಡಿ ಮಜಾ ಇರುತ್ತೆ ಹೆಂಗೆ ಹೊಡಿತೀನಿ ಅಂತ ಅಂದರೆ ಸಖತ್ತಾಗಿ ಹೊಡಿತೀನಿ ಆದರೆ ಏನು ಮಾಡೋದು ಈ ಮ್ಯಾಚು ಕೂಡ ಡ್ರಾಪ್ ಆಗಿಬಿಡುತ್ತೆ ಸೊ ಈ ಮ್ಯಾಚಲ್ಲಿ ಈಗ ಬಂದ್ವಿ ಈ ಮ್ಯಾಚಲ್ಲಿ ಈಗ ಬರ್ತಾ ಇದ್ದಂಗೆ ಗನ್ ಸಿಕ್ಬಿಡ್ತು ಓಕೆ ನೋಡಿ ಸಖತ್ತಾಗಿ ವಾರ್ ನಡೀತಾ ಇದೆ ನಿಮಗೆ ಗೇಮ್ಸ್ ರೆಕಾರ್ಡ್ ಆಗ್ತಿದೆ ಅನ್ಕೊತೀನಿ ಓಕೆ ನಾನೀಗ ಹಿಂಗೆ ಹೊರಗೆ ಬರ್ತಾ ಇದ್ದಂಗೆ ಪುಣ್ಯಾತ್ಮ ಮೆಟ್ರಿ ಕೊಟ್ಟ ಇಲ್ಲಿ ನೋಡಿ ಇದಕ್ಕೆ ಈಗ ತಗೊಂಡು ಫೈರ್ ಮಾಡಿದೆ ನೋಡಿ ಒಂದು ಸಲ ಅವನು ಸತ್ತೋಗ್ಬಿಟ್ಟೆ ನಾನು ಸತ್ತೋಗ್ಬಿಟ್ಟೆ ಮತ್ತು ಈಗ ರಿವೈವ್ ಆಗಿ ಮತ್ತೆ ಬಂದೆ ಸೊ ಅವನು ಸತ್ತೋಗ್ಬಿಟ್ಟೆ ನಾನು ಸತ್ತೋಗ್ಬಿಟ್ಟೆ ಅದು 5 ಸೆಕೆಂಡ್ಸ್ ಅಂತಿತ್ತಲ್ಲ ರಿವೈವ್ ಅಂತ ಹೇಳ್ಬಿಟ್ಟೆ ಅದನ್ನು ಒತ್ತಿ ಮತ್ತೆ ಬಂದ್ಬಿಟ್ಟೆ ನಾನು ಅವನದು 1 ಕಿಲೋ ನಂದು 1 ಕಿಲೋ ಮತ್ತೆ ಬಂದರೆ ನೋಡಿ ಎನಿಮೀಸು ತುಂಬ ಜನ ಇಲ್ಲೇ ಹೇಳ್ಕೊತಾರೆ ಇಲ್ಲೇ ಸತ್ತಾರೆ ಅದ್ರ ನಾನೊಬ್ಬ ಓಕೆ ಹಾಗೆ ಈಗ ಗೈಸ್ ನೀವು ಇಲ್ಲಿ ತನಕ ವಿಡಿಯೋ ನೋಡ್ತೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ 100 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿಸ್ಬೇಕು ಅಂತಿದ್ದೀರಿ ರೀಚ್ ಮಾಡಿಸಾಗಿದೆ ಹಾಗೆ ಇನ್ನು ನೆಕ್ಸ್ಟ್ ಗೋಲು 200 ಸಬ್ಸ್ಕ್ರೈಬರ್ಸಿಗೆ ಓಕೆ ಅಲ್ಲಿ ಬರ್ತಾ ಇದ್ದಂಗೆ ಒಬ್ಬ ಪುಣ್ಯಾತ್ಮ ಎಂಟ್ರಿ ಕೊಡ್ತಾನೆ ನೀವು ನೋಡಿ ಪುಣ್ಯಾತ್ಮ ಎಂಟ್ರಿ ಕೊಟ್ಟೇ ಬಿಟ್ಟ ಇಲ್ಲಿ ನೋಡಿ ಸಖತ್ತಾಗಿ ಹೆಡ್ ಆಗ್ತದೆ ಓಕೆ ಇವನು ಬಂದ ಚಿಂದಿ ಹೆಡ್ಶಾಟ್ ಓಕೆ ದಡಿಲಿಟ್ಟು ಮಾತಾಡ್ಬಿಟ್ನಲ್ಲ ಓಕೆ ಈಗ ಏನಿಲ್ಲ ಅದು ಡಿ ಡಿ ಅಲ್ಲ ಡಿ ಡಿ ಅವ್ರು ಹೇಳ್ತಾರೆ ಹಾಗೆ ಸುದೀಪ್ರು ಇರ್ತಾರೆ ಸುದೀಪ್ರು ಮೊಬೈಲಲ್ಲಿ ಸಖತ್ತಾಗಿ ಲ್ಯಾಗ್ ಆಗ್ತಿರುತ್ತೆ ನನ್ನ ಮೊಬೈಲಲ್ಲಿ ಲ್ಯಾಗ್ ಆಗ್ತಿಲ್ಲ ಓಕೆ MP40 ತಗೊಂಡ್ವಿ ಆಮೋಸ್ ಜಾಸ್ತಿ ಇಲ್ಲ ಓಕೆ ತಗೊಂಡ್ರಿ ಗನ್ ರಿಲೋಡ್ ಮಾಡ್ಕೊಳ್ಳೋಣ ಅಲ್ಲಿ ಅವನ ಇದ್ದ ಪಟಕ್ ಅಂತ ಇಲ್ಲಿ ವಾಲ್ ಹೊಡೆದೆ ಕಾಣಿಸಲ್ಲ ಅಲ್ಲಿ ನೋಡಿ ಮೇಲೆ ಚಿನ್ನ ಸಾಯ್ ಅಯ್ಯೋ ಇವನು ಆಕಾಶದಿಂದ ಇಳ್ಕೊತಾನೆ ಲೇ ತಗೊಳ್ರಿ ಅಪ್ಪ ಏನು ಅವನು ಚಿನ್ನ ಓಯ್ ಚಿನ್ನ ತಗೊಳ್ತಾನೆ ಇನ್ನು ಓಕೆ ಸೋಲೋ ಬಂದಿದ್ದಾರೆ ಸೋಲೋ ಮೇಲೆ ಹೋಗ್ತೀಯ ಮೇಲೆ ಮಗನೇ ನಮ್ಮ ಹತ್ರ ಇಟ್ಕೊತೀಯನ ಓಕೆ ಈಗ ಗಂಡ್ರೆಲ್ಲ ಮಾಡ್ಕೊಂಡು ಅಷ್ಟು ಬುಲೆಟ್ಸ್ ತಗೊಳ್ಳೋಣ ಈಗ ಕೆಳಗೆ ಇಳಿದು ಬಿಡೋಣ ಅಂತ ಇಳ್ಕೊಂಡೆ ಏನು ಮಾಡೋದು ಇವನು ಬಂದ ಸಖತ್ತಾಗಿ ಹೊಡಿತೀನಿ ನನಗೂ ಬಿಡಲಿಲ್ಲ ಹಾಕಿದೆ ಸಖತ್ತಾಗಿ ಅದೇ ನನ್ನ ಕೈ ಸ್ಟಾರ್ಟಿಂಗಿಗೆ ಸತ್ತಿದ್ನಲ್ಲ ಇವನೇ ಅದು ಅವನು ಎಷ್ಟು ಬೇಕಂತಾನ ಎಲ್ಲದನ್ನು ಬಿಡಲ್ಲ ಗುರು ಏನು ಅಂತಂದ್ಬಿಟ್ಟು ಅದ್ರೊಂದು ಲೇಕ್ ಕೊಟ್ಟ ಒಳ್ಳೇದು ಏನಿಲ್ಲ ಮೆಡಿಕೇಟ್ ಹಾಕೊಂಬಿಡೋಣ ಫಸ್ಟು HP ಬೇರೆ ಕಮ್ಮಿ ಇದೆ ಅದಕ್ಕೋಸ್ಕರ ಮೆಡಿಕೇಟ್ ಹಾಕೋಣ ಹಾಗೆ ವಿಡಿಯೋ ಇನ್ನೊಂದು 22 ಸೆಕೆಂಡ್ ಇದೆ ಮುಗಿಯುತ್ತೆ ವಿಡಿಯೋ ಸೊ ಇಲ್ಲಿಂದ ನಾನು ಹಿಂಗೆ ಮುಂದೆ ಹೋಗ್ತೀನಿ ಆದರೆ ಏನು ಮಾಡೋದು ಅಲ್ಲೊಬ್ಬ ಇರ್ತಾನೆ ಹೊಡೆಸಾಸ್ಬಿಡ್ತಾನೆ ಅಲ್ಲಿ ನೋಡಿ ಅಲ್ಲೊಬ್ಬ ಇದ್ದ ನಾನು ನನಗೆ ಮುಗಿಸ್ಬಿಟ್ಟೆ ಹೆಡ್ಶಾಟಲ್ಲಿ ಇಲ್ಲೊಬ್ಬ ಬಾಟ್ ಬರ್ತಾನೆ ಅವನಿಗೂ ನಾನು ಹೊಡಿತೀನಿ ಹಾಗೆ ನೋಡಿ ಎಲ್ಲೂ ಹೊಡೆದೆ ಇಲ್ಲೊಬ್ಬ ಅಪೋಸಿಟಲ್ಲಿ ಒಬ್ಬ ಬಾಟ್ ಬರ್ತಾನೆ ನೀವು ಹೊಡೆದ್ರೆ ನಾನು ಓಡೋಗಿ ಬರ್ತಾನೆ ಆದರೆ ಈ ಕಡೆಯಿಂದ ಪಕ್ಕಕ್ಕೆ ಪಟಾರ್ ಅಂತ ಹಾಕ್ಬಿಟ್ಟು ಅಂತೂ ಇಂತೂ ಮುಗಿಸೇ ಬಿಡ್ತಾರೆ ಅಷ್ಟೇ ನಿಮಗೇನಾದ್ರು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ